ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದರ್ಶನ ಅಂತೂ ಸೂಪರ್ ಆಗಾಯ್ತು. ಇದೀಗ ಎರಡು ದೊಡ್ಡ ಕೆಲಸ ಬಾಕಿ ಇದೆ. ಒಂದು, ಪರಿಮಳ ಪ್ರಸಾದನ ಮನೆಗೆ ತಗೊಂಡೋಗ್ಬೇಕು. ಮತ್ತೊಂದೇನು ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ತಾ ಬನ್ನಿ. ಇವಾಗಲೇ ಮಂತ್ರಾಲಯದಲ್ಲಿ ಏನಪ್ಪಾ ಸ್ಪೆಷಲ್ ಅಂದ್ರೆ ಪ್ರಸಾದ, ಪರಿಮಳ ಪ್ರಸಾದ ಸಖತ್ ಸ್ಪೆಷಲ್. ಕೌಂಟರ್ ಅಲ್ಲಿ ಸಿಗುತ್ತೆ. ನಾವು ಕೂಡ ಕೌಂಟರ್ಗೆ ಹೋಗಿ ಪರಿಮಳ ಪ್ರಸಾದನ ತಗೊಂಡ್ವಿ. ನೋಡಬಹುದು ಹೇಗಿದೆ ಅಂತ. ಪರಿಮಳ ಪ್ರಸಾದ ಅಂತೂ ಸೂಪರ್ ಆಗಿದೆ ಗುರು. ಬೆಳಗ್ಗೆ 11 ಗಂಟೆಯಿಂದ ಮಂತ್ರಾಲಯದಲ್ಲಿ ಅನ್ನ ಪ್ರಸಾದ ಕೂಡ ಕೊಡ್ತಾರೆ. ಮಧ್ಯಾಹ್ನ 2 ಗಂಟೆ ಇರುತ್ತೆ. ತಿರ್ಗಾ 7:15 ಸ್ಟಾರ್ಟ್ ಆಗುತ್ತೆ. ನೈಟು 9 ಗಂಟೆ ಇರುತ್ತೆ. ಅನ್ನಪೂರ್ಣ ಡೈನಿಂಗ್ ಹಾಲ್ಗೆ ನಾನು ಊಟ ಮಾಡೋಣ ಅಂತ ಬಂದೆ. ರಾಘವೇಂದ್ರ ರಾಯರ ಅನ್ನ ಪ್ರಸಾದನ ಮಿಸ್ ಮಾಡ್ಕೊಳಂಗಿಲ್ಲ. ಎಲ್ಲರೂ ಕೂಡ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಅನ್ನನ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಂಡು ತಿನ್ಕೊಳ್ಳಿ. ದೇವರ ಪ್ರಸಾದನ ತಿನ್ಲೇಬೇಕು. ನೀವು ಮಂತ್ರಾಲಯಕ್ಕೆ ಹೋದರೆ ಪರಿಮಳ ಪ್ರಸಾದ ತಗೊಳ್ಳಿ, ಅನ್ನ ಪ್ರಸಾದನ ತಿನ್ನಿ. ಕಮೆಂಟ್ ಬಾಕ್ಸ್ ನಲ್ಲಿ ಓಂ ನಮೋ ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಯ ಭಕ್ತರಿಗೆ ಶೇರ್ ಮಾಡಿ.